ಮಾಧ್ಯಮ ಮಿತ್ರರೇ, ಎಲ್ಲ ಹಿರಿಯ ಅಧಿಕಾರಿಗಳೇ, ಈಗಾಗಲೇ ನಾವು ಅಧಿಕಾರಿಗಳೊಂದಿಗೆ ಲಾಸ್ಟ್ ಟೈಮ್ ಯಾವ ರೀತಿ ಮೀಟಿಂಗ್ ಆಗಿತ್ತು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಚರ್ಚೆ ಮಾಡಿ ಏನೇನು ಅನುಕೂಲ ಬೇಕು ಭಕ್ತಾದಿಗಳಿಗೆ ಅದನ್ನೆಲ್ಲ ನಾವು ತೀರ್ಮಾನ ಮಾಡಿ ಒಂದು ಹಂತಕ್ಕೆ ನಾವು ಡಿಸ್ಕಷನ್ ಆಗಿದೆ. ಸೊ ಈಗ ಅದನ್ನು ಹೊರತುಪಡಿಸಿ ನಮ್ಮ ಜನತೆ ಏನಿಗೆ ಬಂದಿದ್ದಾರೆ, ಏನಾದರೂ ಸಜೆಷನ್ ಅಥವಾ ಮುಂದೆ ಹಿಂದೆ ಈ ಥರ ಆಗಿತ್ತು, ಮುಂದೆ ನಮಗೆ ಈ ಥರ ಆದರೆ ಚೆನ್ನಾಗಿರುತ್ತೆ ಅಥವಾ ಏನಾದರೂ ಅಭಿಪ್ರಾಯ ಸಲಹೆ ಸೂಚನೆಗಳನ್ನ ನೀಡೋದಿದ್ರೆ ಒಬ್ಬೊಬ್ಬರೇ ರಿಪೀಟ್ ಮಾಡಬೇಡಿ, ಒಬ್ಬರೇ ಮತ್ತೊಬ್ಬರು ಹೇಳೋದು ಬೇಡ. ಒಬ್ಬೊಬ್ಬರೇ ತಮ್ಮ ಸಲಹೆ ಸೂಚನೆಗಳ ಹೇಳಿದಲ್ಲಿ ನಾವು ಅದನ್ನು ನೋಟ್ ಡೌನ್ ಮಾಡಿಕೊಂಡು ಈ ಜಾತ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಲು ಅನುಕೂಲ ಆಗುತ್ತೆ. ದಯವಿಟ್ಟು ತಮ್ಮ ಸಲಹೆ ಸೂಚನೆಗಳನ್ನ ನೀಡಿ. ಆರೋಗ್ಯ ಮತ್ತು ನೈರ್ಮಲ್ಯ, ಅಗ್ನಿಶಾಮಕ ದಳ, ಅಬಕಾರಿ, ವಿದ್ಯುತ್ ವ್ಯವಸ್ಥೆ, ಸಂಪರ್ಕ ಸಾಧನಗಳು ಮತ್ತು ಇತರೆ ವಿಷಯಗಳ ಬಗ್ಗೆ ಈ ಹಿಂದಿನ ಇಲಾಖೆಯವರು ಏನು ಕೆಲಸ ಮಾಡ್ಕೊಂಡ ಬರ್ತಿದ್ದಾರೆ ಅದನ್ನು ಇನ್ನೂ ಒಳ್ಳೆ ರೀತಿಯಿಂದ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಬೇಕಂತೇಳಿ ಮೊನ್ನೆ ಜಿಲ್ಲಾಧಿಕಾರಿ ಮೇಡಮ್ ಅವರು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಒಳ್ಳೆ ರೀತಿಯಿಂದ ಮಾಡ್ತೀವಿ ಅಂತೇಳಿ ಎಲ್ಲ ಅಧಿಕಾರಿಗಳು ಅವರ ಸಣ್ಣ ಪುಟ್ಟ ಕುಂದುಕೊರತೆಗಳು ಅವರು ಹೇಳಿದ್ದಾರೆ. ಆ ಕುಂದುಕೊರತೆಗಳಿಗೆ ಪರಿಹಾರ ಕೂಡ ಮೇಡಮ್ ಅವರು ಹೇಳಿದ್ದಾರೆ. ನಾವು ಕೂಡ ಯಾವ ರೀತಿ ಮತ್ತೆ ಒಳ್ಳೆ ರೀತಿಯಿಂದ ಮಾಡ್ಬೇಕಂತೇಳಿ ಚರ್ಚೆ ಮಾಡಿ ಈಗ ಗ್ರಾಮಸ್ಥರು ಮತ್ತು ಈ ಭಾಗದ ಎಲ್ಲ ಆ ಸ್ವಾಮಿಯ ಭಕ್ತಾದಿಗಳು ಇದು ಯಾವ ರೀತಿ ಒಳ್ಳೆ ನಾವು ಕಾರ್ಯ ಮಾಡಿದ್ರೆ ಇನ್ನೂ ಒಳ್ಳೆ ರೀತಿಯಿಂದ ಜಾತ್ರೆ ಆಗುತ್ತೆ. ಮತ್ತೆ ಹೊರಗಿಂದ ಬಂದ ಎಲ್ಲ ಭಕ್ತಾದಿಗಳಿಗೆ ಯಾವ ರೀತಿ ನಾವು ಆ ಭಕ್ತಿಪೂರ್ವಕವಾಗಿ ಅವರಿಗೆ ಕಳಿಸ್ಕೊಡೋ ವ್ಯವಸ್ಥೆಯನ್ನು ನಾವು ಮಾಡಬೇಕು. ಮತ್ತು ಇದು ಎಲ್ಲ ವ್ಯವಸ್ಥೆಗಳ ಬಗ್ಗೆ ಸಭೆ ಜಾತ್ರೆಯ ಪೂರ್ವಭಾವಿ ಸಭೆಗೆ ಆಗಿಸಿರುವಂತಹ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಿಗೂ ಹಾಗೂ ಜಿಲ್ಲಾಧಿಕಾರಿಗಳು ಹಾಗೂ ವರಿಷ್ಠಾಧಿಕಾರಿಗಳಿಗೂ ಹಾಗೂ ವೇದಿಕೆ ಮೇಲೆ ಆಗಿರುವ ಎಲ್ಲ ಮಾನ್ಯರಿಗೆ ದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತೇನೆ. ಈ ಮೈಲಾರ ಜಾತ್ರೆಯಲ್ಲಿ ಯಾರು ನೆಕ್ಸ್ಟ್ ಇದನ್ನ ಇದು ಬೇಡ ನೇರವಾಗಿ ವಿಷಯಕ್ಕೆ ಬನ್ನಿ. ಥ್ಯಾಂಕ್ ಯು. ನೀವು ಎಷ್ಟೊತ್ತರ ಸಂಬೋಧಿಸಿ ಮೇಡಮ್. ಪ್ರತಿ ವರ್ಷ ಪೂರ್ವಭಾವಿ ಏನು DC ಮೀಟಿಂಗ್ ಅಂತಂದ್ರೆ ಈ ಭಾಗದಲ್ಲಿ ಈ ಜಾತ್ರೆ ಪೂರ್ವ ಸಭೆ ಒಂದು ಬೆಳಕಿದ್ದಂತೆ ಬಹಳ ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಒಂದನೇ ಶಾಸಕರಿರ್ಬೋದು, ಸಚಿವರಿದ್ದಾಗಿರ್ಬೋದು, ಎಲ್ಲ ಗ್ರಾಮಸ್ಥರ ಪ್ರತಿಯೊಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಿದ್ರು ಇದೇ ಒಂದು ಸಭಾಂಗಣದಲ್ಲಿ. ನಮ್ಮ ವಿನಂತಿ ಏನಂದ್ರೆ ಮೇಡಮ್, ನೀವು ಏನು ಅಧಿಕಾರಿಗಳ ಕಡೆ ಏನು ಚರ್ಚೆ ಮಾಡಿದ್ರಲ್ಲ ಅದು ಕೂಡ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಎಲ್ಲ ಗ್ರಾಮಸ್ಥರ ಸಮಕ್ಷಮ ತಾವೇನು ನಿರ್ಧಾರ ಕೈಗೊಂಡಿದ್ರೆ ಅದ್ರ ಬಗ್ಗೆನೂ ಕೂಡ ಇಲ್ಲಿ ಚರ್ಚೆ ಆಗಬೇಕು ಸ್ವಾಮಿ. ಆಮೇಲೆ ಬಂದಂತ ಭಕ್ತರು ಜಾತ್ರೆ ಬಂದು ಹೋಗೋದಕ್ಕಿಂತ ಮುಖ್ಯವಾಗಿ ಇಲ್ಲೇನು ಮೈಲಾರ ಜಾತ್ರೆ ಮೈಲಾರದಲ್ಲಿ ಏನು ಜನರಿಗೆ ತೊಂದರೆ ಇದೆ. ಈಗ ದೇವಸ್ಥಾನದೊಳಗೆ ದಕ್ಷಿಣ ದಿಕ್ಕಿನ ಕಡೆಗೆ ನಳ ಅದವು, ಒಂದು 40-45 ನಳ ಅದವು. ಮಹಿಳೆಯರು ಬೆಳಗ್ಗೆ 5 ಗಂಟೆಯಿಂದ 10 ಗಂಟೆವರೆಗೂ ಸ್ನಾನ ಮಾಡ್ತಾರೆ. ಬಟ್ಟಿ ಬದಲಿಸಕ ಒಂದು ವ್ಯವಸ್ಥೆ ಇಲ್ಲ. ಅಲ್ಲಿ ಬರೀ ಮಹಿಳೆ ಸ್ನಾನ ಮಾಡ್ತಾರೆ. ನಾನು ಹೋದ ಸಲ ಮೀಟಿಂಗಿಗೆ ಇದನ್ನು ಕೂಡ ನಾನು ತಿಳಿಸಿದ್ದೆ ಸರ್. ಅಲ್ಲಿ ಅವ್ರಿಗೆ ಯಾವುದೇ ರೀತಿಯಾದ ವ್ಯವಸ್ಥೆ ಇಲ್ಲ. ಅನೇಕ ಜನ ಸುಳ್ಳಲ್ಲ, ಅಪ್ರಾಪ್ತ ವಯಸ್ಕರಿಂದ ಹಿಡಿದು ವಯಸ್ಕರು ಮಹಿಳೆಯರೆಲ್ಲರೂ ಸ್ನಾನ ಮಾಡ್ತಾರೆ. ಈ ದೇವಸ್ಥಾನದ ಒಳಗಡೆ ಏನಾಗಿ ಬರ್ತದೆ, ಅಧಿಕಾರಿಗಳು ಇದ್ರ ಬಗ್ಗೆ ಯಾವುದೇ ರೀತಿಯಿಂದ ಒಂದು ಅಭಿವೃದ್ಧಿ ಬಗ್ಗೆ ಕಿಂಚಿತ್ತು ಯೋಚನೆ ಮಾಡಲ್ಲ. ಆಮೇಲೆ ಇನ್ನೊಂದು ಮೇಡಮ್, ಇಲ್ಲಿ 3 ದೇವಸ್ಥಾನ ಅದಾವು, ಕೊಟ್ಟೂರು, ಮದಲಘಟ್ಟ, ಮೈಲಾರ. ಒಬ್ಬ ಯುವ ಏನ್ ಮಾಡ್ತಾರೆ ಅಂದ್ರೆ 3 ಕಡೆ ಅಡ್ಡಾಡ್ತಾರೆ. ಇಲ್ಲೇ ಒಬ್ಬರು ಪರ್ಮನೆಂಟ್ ಆಗಿದ್ರೆ ದೇವಸ್ಥಾನದ ಆಗುಗಳ ಬಗ್ಗೆ ಸ್ವಲ್ಪ ಅಭಿವೃದ್ಧಿ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೋದು ಮೇಡಮ್. ಫಸ್ಟ್ ನಂದು ಅಲ್ಲಿ ಮಹಿಳೆಯರಿಗೆ ಸ್ನಾನ ಆದ್ಮೇಲೆ ಅವ್ರಿಗೆ ಬಟ್ಟೆ ಬದಲ್ಸಕ ಒಳ್ಳೆ ರೀತಿಯಿಂದ ಒಂದು ವ್ಯವಸ್ಥೆ ಮಾಡಬೇಕು. ಆಮೇಲೆ ಪ್ರಸಾದ ವ್ಯವಸ್ಥೆ ಆಗೈತೆ ಮೇಡಮ್. ಪ್ರಸಾದ ವ್ಯವಸ್ಥೆ ಆಗಿದ್ರೆ ಏನಾಗ್ತೈತೆ, ಕೈ ತೊಳೆದದ್ದು ಅನ್ನ ಗಿನ್ನ ಎಲ್ಲ ಖಾಲಿಯಾಗಿ ಬಂದು ಊರೊಳಗೆ ಬರ್ತೈತೆ ಮೇಡಮ್. ಅದನ್ನ ಅಧಿಕಾರಿಗಳಿಗೆ ಅನೇಕ ಸಲ ನಾನಾ ಫೋನ್ ಮಾಡಿ ವಿಷಯ ತಿಳಿಸ್ಬೋದು. ಗಟಾರದಲ್ಲಿ ಏನಾಗ್ತೈತೆ, ತೊಳೆದ ಅನ್ನ ಬಂದು ನಿಂತ್ಕೊಂಡು ಅದಕ್ಕೆ ವೈಟ್ ಬದಲು ಬಿಟ್ಟು ಅದರಿಂದ ಗಬ್ಬು ವಾಸನೆ ಬರ್ತದೆ. ಅದ್ರ ಬಗ್ಗೆನೂ ಕೂಡ ಆಲೋಚನೆ ಮಾಡ್ಕೋಬೇಕು. ತೊಳೆದ ಅನ್ನ ಕಲೆಕ್ಟ್ ಬಾರದ ರೀತಿ ಅದ್ರ ಬಗ್ಗೆ ಏನು ಟೆಕ್ನಿಕಲ್ ಏನೈತೆ ಅದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡ್ಬೇಕು ಸರ್. ಅನಂತರ ದೇವಸ್ಥಾನದ ಒಳಗಡೆ ರವಿವಾರಕ್ಕೊಮ್ಮೆ ಸಾಕಷ್ಟು ಜನ ಬರ್ತಾರೆ ಸರ್. ಸಾಕಷ್ಟು ಜನ ಬಂದ್ಗಳೇ ಮಂಗಳವಾರ ರಾತ್ರಿ ಸೋಮವಾರ ರಾತ್ರಿ ಸ್ವಚ್ಛಗೆ ತೊಳೆಬಹುದು ದೇವಸ್ಥಾನ ತೊಳೆಯಲ್ಲ. ಬೇಕಾದ್ರೆ ನೀವು ಬರ್ರಿ, ಆ ದೇವಸ್ಥಾನಗಳ ಒಳಗಡೆ ಅಡ್ಡಾಡಿ ಮೇಡಮ್ ಪಾದರಕ್ಷೆ ಬಿಡ್ತಾರೆ, ಸಂಪೂರ್ಣವಾಗಿ ಕಾಲೆಲ್ಲ ಹೊಲಸಾಗ್ತದೆ. ಅದ್ರ ಬಗ್ಗೆನೂ ಕೂಡ ತಾವು ಈ ದೇವಸ್ಥಾನ ಅಧ್ಯಕ್ಷರ
ಅಧ್ಯಕ್ಷರದಿರಿ, ಹೆಚ್ಚಿನ ಒಂದು ಗಮನವನ್ನು ತೆಗೆದುಕೊಳ್ಳಬೇಕಂತ ತಮ್ಮಲ್ಲಿ ವಿನಿಸಿಕೊಳ್ತೇನೆ. ಅದೇ ರೀತಿ ನಾವು ಜಿಲ್ಲಾ ಉಸ್ತುವಾರಿ ಒಂದು ಪ್ರಶ್ನೆ, ಈ ರವಿವಾರ ಹುಣ್ಣಿಮೆ ಮತ್ತು ಗುರುವಾರ ಸರ್ ಅಲ್ಲಿ ಏನಾಗ್ತೈತೆ ಅಂದ್ರೆ ಪೊಲೀಸರಿಲ್ಲ ಅಂತಂದ್ರೆ ಇಲ್ಲಿ ಭಕ್ತಾದಿ ಹೋಗ ಭಾರಿ ತೊಂದರೆ ಆಗ್ತದೆ. ಇಲ್ಲಿ ಏನಾಗ್ತದೆ ಅಂದ್ರೆ ಟ್ರಾಫಿಕ್ ಸಮಸ್ಯೆ ಇರೋದ್ರಿಂದ ಇದ್ರ ಬಗ್ಗೆ ಯಾರು ಕೂಡ ಸ್ವಲ್ಪ ಗಮನ ಹರಿಸ್ತದ. ದಿನಕ್ಕೆ ಏನಾಗ್ತದೆ ಅಂದ್ರೆ ಮೈಲಾರಲಿಂಗೇಶ್ವರ ಜಾತ್ರೆ ಅಭಿವೃದ್ಧಿ ಆಗೋದ್ರಿಂದ ಸಾಕಷ್ಟು ಜನ, ಲೆಕ್ಕವಿಲ್ಲದಷ್ಟು ಜನ ಹೋಗ್ತಾರೆ. ಆ ಟ್ರಾಫಿಕ್ ಸಮಸ್ಯೆ ಇರೋದ್ರಿಂದ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಅದಕ್ಕೆ ತಾವು ಇದರ ಗಮನದಲ್ಲಿ ಇಟ್ಕೊಂಡು ಇದನ್ನ ಒಂದು ಸುವ್ಯವಸ್ಥೆ ಮಾಡಿಕೊಳ್ಬೇಕು ಅಂತ ತಮ್ಮಲ್ಲಿ ಕೂಡ ನಾನು ವಿನಂತಿಸಿಕೊಳ್ತಾ ಇದ್ದೀನಿ ಸರ್. ವ್ಯವಸ್ಥೆ ಮಾಡಿಲ್ಲ. 2002 ಇಸ್ವಿಯಿಂದ ಕಾರ್ಣಿಕ ಗ್ರೌಂಡ್ ಅಪೋಸಿಟ್ ನನ್ನ ಬೋರ್ ಇದೆ. ನಾ ಸ್ಯಾಂಡ್ ಪೋರ್ಟ್ ಹಚ್ಚಿ ನೀರು ಕೊಡ್ತಾರೆ ಸಾರ್ವಜನಿಕರಿಗೆ. ನಾ ದೇವಸ್ಥಾನದಿಂದಾಗಲಿ ಪಂಚಾಯತಿಂದಾಗಲಿ ಇವತ್ತಿಗೆ ನಾನು ₹1 ಇಸ್ಕೊಂಡಿಲ್ಲ. ಆದರೆ ಹೋದ ವರ್ಷ ಟೆಂಪಲ್ ಇವರು ಆ ಸ್ವಾಮಿಯವ್ರು ಹೋದಾಗ ನಾವ ಬೋರ್ ಹಾಕಿಸಿ ನಾವ ನೀರು ಕೊಡ್ತದೆ ಅಂತಂದು ಜಿಲ್ಲಾಧಿಕಾರಿಗಳಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಮಾನ್ಯ ಶಾಸಕರಿಗೂ ಕೂಡ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಅದರಿಂದ ಅವರು ದುಡ್ಡು ಎಷ್ಟನ್ನ ದುರುಪಯೋಗ ಪಡಿಸಿದ್ದಾರೆ ಅನ್ನೋದ ತನಿಖೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳೋದು ಮಾನ್ಯ ಶಾಸಕರಿಗೆ, ಮಾನ್ಯ ಜಿಲ್ಲಾ ಬಗ್ಗೆ ಜಾಗ ಮಾಡಿಕೊಳ್ಳೆ ಬಟ್ಟಿ ಬದಲಾಯಿಸೋಕೆ ಸುಮಾರು ಈಗ ಹೋದ ವರ್ಷದಿಂದ ಹೇಳ್ತಾ ಇದ್ದೇನೆ, ಅದೊಂದು ಅನುಕೂಲ ಮಾಡ್ತಾರೆ ಅಂತ ನಿಮ್ಮಲ್ಲಿ ಕೇಳ್ತಾ ಇದ್ದೀವಿ. ಆಮೇಲೆ ಹಿಂದೆ ಬಾರ್ದಾರ ಜನಗಳು ಜಾತಿಯನ್ನು ಬಹಿಷ್ಕಾರ ಹಾಕಿದ್ರು, ಅದ್ರ ಬಗ್ಗೆ ಸುಮಾರು ಸಲಿಂದ ಐತ್ರಿ ಮೇಡಮ್ ಅದೇ ಅದ್ರ ಬಗ್ಗೆ ಸ್ವಲ್ಪ ಇದು ಮಾಡ್ಕೊಳ್ಳಿ ಅಂತ ನಿಮ್ಮ ಹತ್ರ ಕೇಳ್ತಾರೆ. ಬೆಂಗಳೂರಿಗೆ ಹೋಗೋ ರೋಡಲ್ಲಿ ವರ್ಷದ 362 ದಿನ ಲೈಟಿಂಗ್ ವ್ಯವಸ್ಥೆ ಮಾಡ್ಬೇಕು ಮೇಡಮ್. ಅಲ್ಲಿ ಇವತ್ತಿಗೂ ಕತ್ತಲಲ್ಲಿ ಹೋಗ್ತಾರೆ, ಆಮೇಲೆ ಗಲೀಜು ಮಾಡ್ತಾರೆ ಸರ್. ಅಲ್ಲಿ ಊರಿನ ಎಂಡಿಗೆ ಹೋಗಿ ಅಲ್ಲಿ ರಿಸರ್ಚ್ ಮಾಡೋದು ಮಾಡ್ತಾರೆ ಮೇಡಮ್ ಅಲ್ಲಿ. ಆಮೇಲೆ ಬೆಂಕಿನ ಮೆರಡಿನ ಮೇಲೆ ವ್ಯವಸ್ಥೆ ಮಾಡ್ಬೇಕು ಸರ್. ಅಲ್ಲಿ ಶಿವಮೊಗ್ಗದ ಯಾವುದೋ ಒಂದು ಭಕ್ತ ಬಂದಿಗಳು ಅಲ್ಲಿ ಲೈಟ್ ಹಾಕಿದ್ರು, ಬಟ್ ಅದು ಬರ್ನ್ ಆಗೈತಿ. ನಾನು ಆಲ್ಮೋಸ್ಟ್ ಕೊಟೇಶ್ ಮಿಸ್ಟ್ರಿಗೆ ಹೇಳಿದ್ದೆ, ನಾನು ಜೋಡಿ ಹೇಳ್ರಿ ಅಂತ ಮಲಪ್ ಸರಿಗೆ ಹೇಳಿದೆ, ಎಜುಕೇಟರ್ ಸರಿಗೆ ಅಂತಂದೇಳಿ, ಬಟ್ ಹಾಕಿಲ್ಲ ಸರ್, ಅದು ಬರ್ನ್ ಆಗೈತಿ. ಆಮೇಲೆ ಡಾಂಬರ್ ಇಷ್ಟು ಕಿತ್ತೋಗೈತೆ ಸರ್. ಅದು ಅಲ್ಲಿ ಬರೀ ಸರ್ ಅಲ್ಲಿ ಅದೇ ಸರ್ ಡೆಕ್ಕನ್ ರೆಡಿ ಮೇಲೆ ಸರ್ ಡಾಂಬರ್ ಎಲ್ಲ ಕಿತ್ತೋಗೈತೆ ಸರ್. ಅದು ಕಿತ್ತೋಗಿದ್ಯಾ? ಪೂರ ಎಲ್ಲ ಹರಳೆ ಇದ್ದಾವೆ ಸರ್. ಅದರಲ್ಲಿ ಬರೀ ವಾಹನಗಳು ಎಲ್ಲರೂ ಬಂಡಿ ಕೂಡ ಆ ಟೈಮ್ನಲ್ಲಿ ತಗೊಂಡ್ಬರ್ತಾರೆ. ಆಮೇಲೆ ಟಾಟಾ ಎಸಿ ವೆಹಿಕಲ್ ಕೂಡ ನಲ್ಲಿ ಮೇಲೆ ತರ್ತಾರೆ ಸರ್. ದಯಮಾಡಿ ಅದನ್ನ ವೆಹಿಕಲ್ ಅಲ್ಲಿ ಎಲ್ಲಿ ಮೊದಲಿಂದಲೂ ಕೂಡ ಇದೆ. ಅದು ಯಾರು ಕೂಡ ದೇವಸ್ಥಾನಕ್ಕೆ ಮೈಲಾರಲಿಂಗಪ್ಪ ಬರೋ ಸಮಯದಲ್ಲಿ ಅವತ್ತಿನ ಮಧ್ಯರಾತ್ರಿಯಿಂದ ಯಾವ ವಾಹನಗಳನ್ನು ಕೂಡ ಅಲ್ಲಿ ಡೆಕ್ಕನ್ ಮಡಿ ಕಡೆಗೆ ಅವಕಾಶ ಇರೋದಿಲ್ಲ. ಈಗ 2 ವರ್ಷದಿಂದ ಏನಾಗಿದೆ ಅಂದ್ರೆ ಸೀದಾ ಮಡಿ ಹತ್ರ ಮೈಲಾರಲಿಂಗಪ್ಪ ಅಲ್ಲಿ ಬರ್ತಾನೆ, ಅಲ್ಲಿ ಕೂಡ ಟಾಟಾ ಎಸಿ ತೆಂಗಿನಕಾಯಿ ಹಾಕೊಂಡ್ ಬರ್ತಕ್ಕಂಥವ್ರು, ಆಮೇಲೆ ಜಾತ್ರೆಗೆ ಬರ್ತಕ್ಕಂಥ ಟಾಟಾ ಎಸಿಯರು ಕೂಡ ಅಲ್ಲಿ ಬರ್ತಾರೆ. ಯಾಕಂದ್ರೆ ಅಲ್ಲಿ ಜನಸಂಖ್ಯೆ, ಆಮೇಲೆ ಎತ್ತಿನ ಚಕಡಿಯವರು ಕೂಡ ಬರ್ತಾರೆ. ಜನಸಂಖ್ಯೆಯಲ್ಲಿ ವಿಪರೀತ ಕಲಿಯೋದ್ರಿಂದ ಅದು ಯಾವಾಗಲಿಂದ ಕೂಡ ನಿಷೇಧ ಇದೆ. ದಯಮಾಡಿ ನಮ್ಮ ಅಧಿಕಾರಿಗಳು ಅದ್ರ ಬಗ್ಗೆ ಕ್ರಮ ವಹಿಸಬೇಕಾಗಿ ನಾನು ಮನವಿಯನ್ನ ಮಾಡ್ಕೊಳ್ತೀನಿ. ಕೋಟಿ ಆದಾಯ ಬರುತ್ತೆ. ಒಂದು ಯಾವುದೋ ಒಂದು ಲೈಟಿಂಗ್ಸ್ ಸರಿ ಇರಲ್ಲ. ಕೈ ಗಟ್ಟಿ ಇಟ್ಕೊಳ್ಳಿ, ಇನ್ನೊಂದು ಕೈಯಿಂದ ಅಲ್ಲಾಡಿಸಿ. ಅಲ್ಲ ಸರ್, ಹಲೋ, 5-6 ಕೋಟಿ ಅಂತ ಲಾಭ ಬರುತ್ತೆ ಸರ್ ಇಲ್ಲೆಲ್ಲ. 5-6 ಕೋಟಿ ಲಾಭ ಬರುತ್ತೆ. ಆ ಇದರಿಂದ ಒಟ್ಟು ಯಾವುದೇ ಒಂದು ಲೈಟಿಂಗ್ಸ್ ಆಯ್ತು ಏನಾಯ್ತು, ಈ ಮೈಸೂರು ಲೈಟಿಂಗ್ ಎಲ್ಲ ಮಾಡ್ತಾರೆ. ಆತರ ಇಲ್ಲ ನಮ್ಮ ಈ ಮೈಲಾರದಲ್ಲಿ ಯಾಕೆ ಮಾಡಲ್ಲ? ಮತ್ತೆ ದುಡ್ಡನ್ನು ಕಳಪೆ ಮಾಡಿ ಸುಮ್ಮನೆ ದುಡ್ಡು ಆದ ಶಿವಾರ ಮಾಡಿದೆ, ಅಲ್ಲಿ ಒಂದು 5 ಲಕ್ಷ ಮಾಡೋದು, ಅಲ್ಲಿ ಒಂದು ಕಾಂಪೌಂಡ್ ಕಟ್ಟೋದು, ಅಲ್ಲಿ ಒಂದು 10 ಲಕ್ಷ ಮಾಡೋದು, ಇಲ್ಲೊಂದು ರೂಮ್ ಕಟ್ಟೋದು, ಇಲ್ಲೊಂದು 10 ಲಕ್ಷ ಮಾಡೋದು, ಹಿಂಗೆಲ್ಲ ದುಡ್ಡು ಮಾಡಿ 3 ಕೋಟಿ ರೂಪಾಯಿ ದುಡ್ಡನ್ನ ಬರೀ ಜೀರೋ ಬ್ಯಾಲೆನ್ಸ್ ಮಾಡಿಟ್ಟಿದ್ದಾರೆ. ಬೇಕಾದ್ರೆ ಅಧಿಕಾರಿಗಳು ಕೇಳಿ, ಹಿಂದಿನ ಅಧಿಕಾರಿ ಇದ್ದ ಕೃಷ್ಣಪ್ಪ ಅಂತ ಇದ್ದರು, ಅವ್ರು ಬರೀ 3 ಕೋಟಿ ದುಡ್ಡನ್ನ ಬರೀ 500 ರೂಪಾಯಿ ಮಾಡಿ ಇಟ್ಟಿದ್ದಾರೆ. ಇದನ್ನ ಯಾವುದೇ ಅಧಿಕಾರಿಗಳು ಕ್ರಮ ಇದ್ರ ಅವ್ರ ಅಧಿಕಾರಿಗಳ ಮೇಲೆ ಯಾರು ಕ್ರಮ ತಗೊಂಡಿಲ್ಲ. ನಮ್ಮ ಶಾಸಕರಲ್ಲಿ ನಾವು ವಿನಂತಿ ಮಾಡ್ಕೊಳ್ತೀನಿ, ನೀವು ಮುಂದೆ ಆರ್ಸಿ ಬರೋರು ಮುಂದೆ ಮಸ್ಟ್ ನಮ್ಮ ಜನರೇಷನ್ಗೆ ನೀವು ಆರ್ಸಿ ಬರಬೇಕು. ಆದ್ರಿಂದ ಅದು ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮನ ತಗೊಂಡ್ಕೊಳ್ಳಿ. ನಾವು ನಿಮ್ಮನ್ನ ಯಾರನ್ನು ಬ್ಲೇಮ್ ಮಾಡ್ತಾ ಇಲ್ಲ, ಯಾವ ಅಧಿಕಾರಿಗಳು ಬ್ಲೇಮ್ ಮಾಡ್ತಾ ಇಲ್ಲ. ಈಗ ಬಂದಂತ ಅಧಿಕಾರಿಗಳು ಯಾರು ಸರಿ ಇಲ್ಲ, ಸರಿ ಮಾಡ್ತಾ ಇಲ್ಲ ಅಂತ ನಾವು ಯಾಕೆ
ಮಾಡಂಗಿಲ್ಲ. ಸರಿ ಇದೆ, ಹೇಳ್ತಿರೋದು ಕರೆಕ್ಟ್ ಇದೆ. ಅದಕ್ಕೆ ಸರ್ ಸರಿ ಇದೆ. ನಾನು ಯಾಕೆ ಹೇಳ್ತಿದ್ದೇನೆ ಅಂತಂದ್ರೆ ಬಂದಂತ ಭಕ್ತಾದಿಗಳು ಇದು ಮಾಡ್ತಾ ಇದಾರೆ. ಹೆಂಗ್ ಅಂತಂದ್ರೆ ಅಲ್ಲಿ ಲೈಟ್ ಇಲ್ಲ, ಇಲ್ಲಿ ಲೈಟ್ ಇಲ್ಲ ಅಂದ್ರೆ ಅವರಿಗೆ ಗೊತ್ತಾಗ್ತದೆ ಸರ್ ಯಾವ ಕಾಮಗಾರಿನ ಎಷ್ಟರ ಮಟ್ಟದಲ್ಲಿ ಮಾಡ್ಬೋದು ಅಂತ. ಇಲ್ಲಿ ಏನಾಗ್ತಿದೆ, ಧಾರ್ಮಿಕ ದತ್ತಿ ಇಲಾಖೆ ಅಧಿಕಾರಿಗಳೇ ಹೆಲ್ಪ್ಲೆಸ್ ಇದಾರೆ ಸರ್. ಬರೀ ಇಲ್ಲಿ ಏನ್ ಮಾಡ್ತಾರೆ, ಸೋಲ್ ಟ್ರಸ್ಟಿ ಅವರು ಇಬ್ರು ಸೇರ್ಕೊಂಡು ಬೇಕಾಗಿದ್ದ ಕಾಮಗಾರಿ ಮಾಡ್ಕೊಳ್ತಾರೆ, ಆ ಹಣನ ಕಳಿಸ್ಕೊಂಡು ಹೋಗ್ತಾರೆ. 6 ಕೋಟಿ ಇರ್ತಕ್ಕಂಥ ದೇವಸ್ಥಾನದಲ್ಲಿ ಮತ್ತೆ 0 ಬ್ಯಾಲೆನ್ಸ್ ಮಾಡಿದ್ರೆ ಅದ್ ಯಾರು ಪ್ರಶ್ನೆ ಮಾಡಲ್ಲ. ಒಂದು ಗ್ರಾಮ ಪಂಚಾಯತಿಯಲ್ಲಿ ಒಂದು 10 ಲಕ್ಷ ರೂಪಾಯಿ ವರ್ಕ್ ನಡೀತಾ ಇದ್ರೆ 10 ಮಂದಿ ಕೇಳ್ತಾರೆ. ದೇವಸ್ಥಾನದಲ್ಲಿ ಕೋಟಿಗಟ್ಟಲೆ ಲೂಟಿ ಆದ್ರೆ ಯಾರೊಬ್ರು ಪ್ರಶ್ನೆ ಮಾಡಲ್ಲ. ಹಾಗಾಗಿ ನೀವು ದೇವಸ್ಥಾನನ ನೀವೇ ಪ್ರಾಧಿಕಾರ ಮಾಡ್ತಾನೆ ಅಂತ ಘೋಷಣೆ ಮಾಡಿದ್ರಿ, ಇಲ್ಲಿವರೆಗೂ ಪ್ರಾಧಿಕಾರನೂ ಆಗ್ಲಿಲ್ಲ. ಅಟ್ಲೀಸ್ಟ್ ಒಂದು ADC ಪೋಸ್ಟ್ ಆದ್ರೂ ಮಾಡಿಕೊಟ್ರೆ ಇಲ್ಲಿ. ಇನ್ನೊಂದು ಕೇಳಿದ್ರು ಅಂದ್ರೆ ನಮ್ಗೆ ಆಂಬುಲೆನ್ಸ್ ಓಡಾಡೋದಕ್ಕೆ ಸೈರನ್ ಬೇಕು ಅಂತ. ಸೊ ಇನ್ನೇನೋ ಒಂದು ಪ್ರಾಬ್ಲಮ್ ಆಗಿತ್ತಂತೆ, ಫ್ಯಾಮಿಲಿ ಏನೋ ಓಡಾಡ್ತಾ ಇದ್ದಾರೆ ಅಂತ. ಸೊ ಈಗ ನಾವು ಸ್ಟ್ರಿಕ್ಟ್ ಆಗಿ ಅವ್ರಿಗೆ ವಾರ್ನ್ ಮಾಡಿದ್ದೀವಿ, ಯಾರು ಫ್ಯಾಮಿಲಿ ಓಡಾಡೋ ಆಗಿಲ್ಲ. ಆಂಬುಲೆನ್ಸು ಏನಾದರೂ ಅನಾಹುತ ಆಗಿದ್ರೆ ಆ ಪೇಷಂಟ್ನ ಕರ್ಕೊಂಬರೋದಕ್ಕೆ ಅಥವಾ ಕರ್ಕೊಂಡು ಹೋಗೋದಕ್ಕೆ ಅದಕ್ಕೆ ಮಾತ್ರ ಸೈರನನ್ನು ಯೂಸ್ ಮಾಡಬೇಕು ಅಂತ ಅಲ್ಲಿ ಹೆಚ್ಚಿನ ಒಂದು ಬೇಡಿಕೆಯನ್ನು ಇಟ್ಟರು. ಆಂಬುಲೆನ್ಸ್ ಇನ್ನೂ ಒಂದು 2 ಬೇಕಾಗುತ್ತೆ ಅಂತ ಅದಕ್ಕೂ ಸಹ ನಾವು ಪರ್ಮಿಷನ್ ಕೊಟ್ಟಿದ್ವಿ. KSRTC ಬಸ್ ಸ್ಟ್ಯಾಂಡಲ್ಲಿ ಅವರು ನೀರಿನ ವ್ಯವಸ್ಥೆ, ಟಾಯ್ಲೆಟ್ ವ್ಯವಸ್ಥೆ ಕೇಳಿದ್ದಾರೆ, ಅದು ಸಹ ಮಾಡಿಕೊಡ್ತೀವಿ ಅಂತ ಶಾಸಕರು ಹೇಳಿದ್ದಾರೆ, ನಾವು ಸಹ ಹೇಳಿದ್ದೀವಿ. ಬಸ್ಗಳು ಟ್ರಾಫಿಕ್ ಜಾಮ್ ಆಗದಂತೆ ನೋಡ್ಕೊಳ್ಳೋದಕ್ಕೆ ಪೊಲೀಸವರು ಸಹ ಅವರು ವ್ಯವಸ್ಥೆ ಮಾಡ್ತೀವಿ ಅಂತ SP ಅವರು ಹೇಳಿದ್ದಾರೆ. ನಂತರದಲ್ಲಿ EO ಅವರು ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸು ಮತ್ತು ಕ್ಲೀನ್ಲಿನೆಸ್ ಅಲ್ಲಲ್ಲಿ ಆವಾಗ ಶುದ್ಧ ಆಗ್ತಾ ಇರಬೇಕು, ಕ್ಲೀನಾಗಿ ಮೇಂಟೈನ್ ಮಾಡ್ತಿರ್ಬೇಕು, ಅಲ್ಲಲ್ಲಿ ಡಸ್ಟ್ಬಿನ್ಗಳನ್ನ ಇಡಬೇಕು. ಸೊ ಸಾರ್ವಜನಿಕರು ನೀವು ತಿಳುವಳಿಕೆ ಇರಬೇಕು, ಯಾರೋ ಆಗ್ತಾ ಇದ್ರೆ ಅಲ್ಲಿದೆ ಹೋಗಪ್ಪ ಹಾಕು ಅಂತ. ಪ್ರಾರಂಭ ಆದ ತಕ್ಷಣ ಲಾಸ್ಟ್ ಇಯರ್ ಏನು ಮಾಡಿದ್ರೆ ಅದನ್ನೆಲ್ಲ ರಿವ್ಯೂ ಮಾಡಿಕೊಂಡು ಇವಾಗಲೂ ಬ್ರೀಫ್ ಮಾಡಿದ್ವಿ. ಅದು ಓಕೆ, ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ವಿ. ಆಂಬುಲೆನ್ಸ್ ಹೆಲ್ತ್ ಇಶ್ಯೂಸ್ ಸಲುವಾಗಿನ ಆಂಬುಲೆನ್ಸನ್ನು ಎಷ್ಟು ಆಂಬುಲೆನ್ಸ್ ತೊಗೊಂಡಿದ್ವಿ, ಆಮೇಲೆ ಎಷ್ಟು ಡಾಕ್ಟರ್ಸ್ನ ಇದು ಮಾಡ್ತೀವಿ, ಎಷ್ಟು ಕ್ಯಾಂಪೇನನ್ನು ಇದು ಮಾಡ್ತೀವಿ. ಆಮೇಲೆ ಅಂದರೆ ನಮಗೇನು ಗೊತ್ತಿಲ್ಲ. ಆಮೇಲೆ ಕುಡಿಯೋ ನೀರಿನ ವಿಷಯ ಮಾತಾಡ್ತೀವಿ. ಕುಡಿಯೋ ನೀರಿಂದ ನಮ್ಮ ತಾಲೂಕು ಪಂಚಾಯತಿ ಇವರನ್ನು ನೋಡ್ಕೊಳ್ತಾರೆ. ಎಷ್ಟು ಬೋರ್ವೆಲ್ಗಳನ್ನು ಹಾಕ್ಸ್ತೀವಿ ಅಥವಾ ಎಷ್ಟು ಟ್ಯಾಂಕ್ಗಳನ್ನು ಇದು ಮಾಡ್ತೀವಿ. ಯಾಕಂದರೆ ಇಲ್ಲಿ ಲಕ್ಷೋಪಲಕ್ಷ ಜನ ಎಷ್ಟು ಸಿಸ್ಟಮ್ಗಳನ್ನು ಇದು ಮಾಡ್ತೀವಿ. ಸೊ ಈ ಎಲ್ಲ ಮಾಹಿತಿಗಳು ನಮಗೆ ಬೇಕು. ನಮಗೆ ಬೇಕಿದ್ದ ಸೆನ್ಸ್ ನಾವು ಪಬ್ಲಿಕ್ಕಿಗೆ ಅದನ್ನ ರಿಫ್ಲೆಕ್ಟ್ ಮಾಡ್ತೀವಿ. ನೀವೇನು ಹೇಳ್ತಿದ್ರಿ ಐ ಅಗ್ರಿ.